ನಮಸ್ಕಾರ. 10ನೆಯ ತರಗತಿ ಸಿರಿಗನ್ನಡ ಪಠ್ಯಪುಸ್ತಕದ ಪದ್ಯಗಳ ಭಾವಾರ್ಥ. ಪದ್ಯ ವೀರಲವ. ಬರೆದವರು ಲಕ್ಷ್ಮೀಶ. ಈ ಪದ್ಯ ಭಾಗವನ್ನು ಕವಿ ಲಕ್ಷ್ಮೀಶನು ರಚಿಸಿರುವ ಜೈಮಿನಿ ಭಾರತ ಮಹಾಕಾವ್ಯದಿಂದ ಆಯ್ದುಕೊಂಡ ವೀರಲವ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಈ ಪದ್ಯದಲ್ಲಿ ಲವ ಸಹಜ ಕ್ಷಾತ್ರಗುಣ, ವೀರತೆಯ ಪ್ರದರ್ಶನ, ದಿಟ್ಟತನ, ಸಮರ್ಥತೆ, ಬಾಲ್ಯ ಸಹಜ ಕ್ಷಾತ್ರಗುಣ ಮೌಲ್ಯವನ್ನು ಇಲ್ಲಿ ತಿಳಿಸಲಾಗಿದೆ. ರಾಮನ ಯಜ್ಞ ಕುದುರೆ ಎಂದು ತಿಳಿದು ಅನೇಕ ರಾಜರುಗಳು ಹೆದರಿ ತಡೆಯದೆ ಬಿಟ್ಟರು. ಅದು ಭೂಮಿಯಲ್ಲಿ ಸಂಚರಿಸುತ್ತಾ ಬಂದು ವಾಲ್ಮೀಕಿಯ ಆಶ್ರಮದ ತೋಟದಲ್ಲಿರುವ ಹುಲ್ಲುಗಳ ಹಸುರಿಗೆ ಬಯಸಿ ಹೊಕ್ಕಿತು. ವೀರಲವನು ಆ ತೋಟದ ಕಾವಲಿಗೆ ತನ್ನ ಜೊತೆಗಾರರ ಕೂಡಿ ಆಟವಾಡುತ್ತಿದ್ದನು. ಪೂಜಿಸಲ್ಪಟ್ಟ ಉತ್ತಮ ಕುದುರೆಯನ್ನು ಕಂಡನು. ಅದರ ನೆತ್ತಿಯಲ್ಲಿ ಭೂಮಂಡಲದಲ್ಲಿ ಕೌಸಲ್ಯೆಯು ಪಡೆದ ಕುಮಾರನು ರಾಮನು ಒಬ್ಬನೇ ವೀರನು. ಅವನ ಯಜ್ಞ ಕುದುರೆಯು ಇದು. ಸಾಮರ್ಥ್ಯವುಳ್ಳವರು ಯಾರೇ ಆದರೂ ತಡೆಯಲಿ ಎಂದು ಇದ್ದ ಬರಹವನ್ನು ಓದಿ ಅಹಂಕಾರವನ್ನು ಬಿಡಿಸದಿದ್ದರೆ ತನ್ನ ತಾಯಿಯನ್ನು ಎಲ್ಲ ಜನರು ಬಂಜೆ ಎನ್ನದಿರುವರೆ ತನಗೆ ಇರುವ ತೋಳುಗಳು ಇವು ಏತಕೆ ಎಂದು ತನ್ನ ಉತ್ತರೀಯವನ್ನು ತೆಗೆದು ಕುದುರೆಯ ಕೊರಳಿಗೆ ಬಿಗಿದು ಬಾಳೆಯ ಗಿಡಕ್ಕೆ ಕಟ್ಟಲು ಮುನಿಗಳ ಮಕ್ಕಳು ಹೆದರಿ, ಬೇಡ ಬೇಡ, ಅರಸುಗಳ ಕುದುರೆಗಳನ್ನು ಬಿಡಿ, ನಮ್ಮನ್ನು ಹೊಡೆಯುವರು ಎಂದಾಗ ನಗುತ್ತ, ಬ್ರಾಹ್ಮಣರ ಮಕ್ಕಳು ಹೆದರಿದರೆ ಜಾನಕಿಯ ಮಗನು ಇದಕ್ಕೆ ಹೆದರುವನೇ, ನೀವು ಹೋಗಿ ಎಂದು ಲವನು ಶೌರ್ಯದಿಂದ ಯುದ್ಧಕ್ಕೆ ಸಿದ್ಧನಾದನು. ಇದು ವೀರಲವ ಪದ್ಯದ ಭಾವಾರ್ಥವಾಗಿದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.